ಸಭೆಯಲ್ಲಿ ಕೂತಿರ್ತಕ್ಕಂಥ ಮಾಜಿ ಮಂತ್ರಿಗಳು, ಹೊನ್ನಾಳಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ರೇಣುಕಾಚಾರ್ಯರವರು ಉಪಸ್ಥಿತರಿದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯದ ಮುಖ್ಯ ಸಚೇತಕರು, ಮಾಜಿ MLCಗಳಾಗಿರ್ತಕ್ಕಂಥ ಶಿವಯೋಗಿ ಸ್ವಾಮಿಯವರು ಇದ್ದಾರೆ. ಮಾಯಕೊಂಡ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ನಾಯಕರವರು ಸಹಿತ ಈ ಒಂದು ಇದರಲ್ಲಿದ್ದಾರೆ. ಆಮೇಲೆ ರುದ್ರೇಗೌಡರು ಸಹಿತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಸೀನರಾಗಿದ್ದಾರೆ. ಹಾಗೆ ನಮ್ಮ ಆರನೇಕಲ್ ವಿಜಯ್ ಕುಮಾರ್ ಅವರು ಸಹಿತ ಉಪಸ್ಥಿತರಿದ್ದಾರೆ. ಜರಕಟ್ಟೆ ಹನುಮಂತಪ್ಪನವರು ಸಹಿತ ಉಪಸ್ಥಿತರಿದ್ದಾರೆ. ಒನಕೆ ಓಬವ್ವನ ನಾಡು, ಮದಕರಿ ನಾಯಕರಾದಂಥ ನಾಡು, ಕಲ್ಲಿನ ಕೋಟೆ, ಐತಿಹಾಸಿಕ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನಾಯಕರು, ರಾಜ್ಯ ಕಂಡ ಅಪರೂಪದ ನಾಯಕರು, ರೈತ ನಾಯಕರು, ಎಲ್ಲ ವರ್ಗದ ನಾಯಕರು, ಸಾಮಾಜಿಕ ನಾಯಕ ಕೊಟ್ಟಂತ ಸನ್ಮಾನ್ಯ ಯಡಿಯೂರಪ್ಪನವರು 50 ವರ್ಷಗಳಿಂದ ಸುದೀರ್ಘ ರಾಜಕಾರಣದಲ್ಲಿದ್ದು ಪುರಸಭಾ ಸಂಘ ಪರಿವಾರದ ವೃತ್ತಿ ಜೀವನ ಪ್ರಾರಂಭ ಆಯಿತು. ಸಂಘ ಪ್ರಚಾರಕರಾಗಿ, ಸಂಘದ ಕಾರ್ಯಕರ್ತರಾಗಿ, ಪುರಸಭಾ ಅಧ್ಯಕ್ಷರಾಗಿ, ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ, 4 ಬಾರಿ ರಾಜ್ಯದ ಅಧ್ಯಕ್ಷರಾಗಿ, 7 ಬಾರಿ ವಿಧಾನಸಭಾ ಸದಸ್ಯರಾಗಿ, 1 ಬಾರಿ ವಿಧಾನ ಪರಿಷತ್ ಸದಸ್ಯರು, 1 ಬಾರಿ ಲೋಕಸಭಾ ಸದಸ್ಯರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಕೃಷಿ ಬಜೆಟ್ ಅನ್ನು ಮಂಡಿಸಿದಂಥ ಏಕೈಕ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮೆಲ್ಲರ ನಾಯಕರಿಗೆ ಸನ್ಮಾನ್ಯ ಯಡಿಯೂರಪ್ಪನವರು. ಮಹಿಳೆಯರ, ಕೃಷಿ ಕಾರ್ಮಿಕರ ಎಲ್ಲ ವರ್ಗದ ಪರವಾಗಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ದೇಶದ ಹೆಮ್ಮೆಯ ಗೃಹ ಮಂತ್ರಿಗಳು ಚುನಾವಣೆಯ ಚಾಣಕ್ಯ ಅಂತೇಳಿ ಭಾರತ ದೇಶದಲ್ಲಿ ಇವತ್ತು ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದು ಕೇಂದ್ರದ ಅಧಿಕಾರಕ್ಕೆ ಬಂದಿದೆ ಅಂದರೆ ಒಂದು ನರೇಂದ್ರ ಮೋದಿಯವರು, ಎರಡನೇದು ಚಾಣಕ್ಯ, ಚುನಾವಣೆ ಚಾಣಕ್ಯ ಅಮಿತ್ ಶಾ ರವರು ಆಗಮಿಸುತ್ತಾರೆ. ಮತ್ತು ಕೇಂದ್ರದ ಸಚಿವರುಗಳು ಎಲ್ಲ ವಿಧಾನಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ಸ್ಥಳೀಯ ಸಂಸ್ಥೆಗಳು ಒಳಗೊಂಡಂತೆ ಹಾಲಿ ಮತ್ತು ಮಾಜಿ ಎಲ್ಲರೂ ಪಾಲ್ಗೊಳ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯಿಂದ ಈಗಾಗಲೇ ಎಲ್ಲ ಕ್ಷೇತ್ರಗಳಲ್ಲಿ, ಮಂಡಲಗಳಲ್ಲಿ ಪೂರ್ವ ಸಭೆ ಮಾಡಿದ್ವಿ, ಜಿಲ್ಲಾ ಮಟ್ಟ ಸಭೆ ಮಾಡಿದ್ವಿ. 1 ಲಕ್ಷ ಜನ ದಾವಣಗೆರೆ ಜಿಲ್ಲೆಯಿಂದ ನಾವೆಲ್ಲ ಒಟ್ಟಾಗಿ ಒಂದಾಗಿ ಇವತ್ತು ಜನರಿಗೆ ವಿನಂತಿಯನ್ನು ಮಾಡಿದ್ವಿ. ಸ್ವಯಂ ಪ್ರೇರಿತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಯಡಿಯೂರಪ್ಪನವ್ರ ಪರವಾಗಿ ಅವರ ಅಭಿಮಾನಸಕ್ಕೆ ಬರಬೇಕಾಗಿ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ವಿಶೇಷವಾಗಿ ಹುಟ್ಟಿದ ಬಾಲಕಿಯರಿಗೆ ಭಾಗ್ಯಲಕ್ಷ್ಮಿ ಕೊಟ್ಟಂತ ಒಬ್ಬ ಮಹಾನ್ ನಾಯಕ, ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಅನ್ನು ಕೊಟ್ಟಂತ ನಾಯಕ, ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೇರಣೆಯಾಗಿ ಬೈಸಿಕಲ್ ಇರಬಹುದು, ರೈತರ ಸಾಲ ಮನ್ನಾ ಇರಬಹುದು, ಕೆರೆಗಳು ತುಂಬಿಸ್ತಕ್ಕಂಥ ಯೋಜನೆ, ಶಾಲಾ ಕಾಲೇಜು ಆಸ್ಪತ್ರೆಗಳು, ಸೇತುವೆಗಳು ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿದಂಥವ್ರು. ಕೋವಿಡ್ ಬಂದಾಗ ವಿಶೇಷವಾಗಿ ಸತ್ತವರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೇವಲ ಘೋಷಣೆ ಮಾಡಲಿಲ್ಲ, 1 ಲಕ್ಷ ರೂಪಾಯಿ ಕುಟುಂಬಕ್ಕೆ ಕೊಟ್ಟರು. ನರೇಂದ್ರ ಮೋದಿಜಿಯವರು PM ಕಿಸಾನ್ ಸಮ್ಮಾನ್ ನಿಧಿಗೆ 6,000 ರೂಪಾಯಿ ಕೊಟ್ಟರೆ, ನಮ್ಮ ನಾಯಕರಾದ ಯಡಿಯೂರಪ್ಪನವರು ಹೆಚ್ಚುವರಿಯಾಗಿ 4,000 ಕೊಟ್ಟರು. ಮನೆಗಳನ್ನು ಅತಿವೃಷ್ಟಿಯಲ್ಲಿ ಕಳೆದುಕೊಂಡಂಥವರಿಗೆ 5 ಲಕ್ಷ, 3 ಲಕ್ಷ ಮನೆಗಳು ಕೊಟ್ಟರು. ಈ ರೀತಿ ಅಭಿವೃದ್ಧಿ ಅಂದರೆ ಯಡಿಯೂರಪ್ಪ ಅಂದರೆ ಅಭಿವೃದ್ಧಿ. ಉತ್ತರ ಭಾರತದಲ್ಲಿ ಬಹುತೇಕ ರಾಜ್ಯಗಳ ಭಾರತೀಯ ಜನತಾ ಪಾರ್ಟಿ ಪ್ರಾಬಲ್ಯ ಇತ್ತು. ಆ ಸಂಘಟನೆ ಅಟಲ್ಜಿ, ಅದ್ವಾನಿಜಿ, ಭಾಳಷ್ಟು ನಾಯಕರುಗಳಿಂದ. ಆದರೆ ದಕ್ಷಿಣ ಭಾರತದಲ್ಲಿ ಖಾತೆನೇ ತೆರೆಯಿಲ್ಲ ಅಂತ ಒಂದು ಕಾಲ ಇತ್ತು. ಕರ್ನಾಟಕ ಹೆಬ್ಬಾಗಿಲು, ಅವ್ರ ಹೋರಾಟಗಳು, ಪಾದಯಾತ್ರೆಗಳು ನಿರಂತರವಾಗಿ, ಅವರು ಪಾದಯಾತ್ರೆ ಹೋರಾಟಗಳು, ಪ್ರತಿಪಕ್ಷ ನಾಯಕರಾಗಿದ್ದಾಗ ಧ್ವನಿ ಇಲ್ಲದರ ಪರವಾಗಿ, ರೈತರ ಪರವಾಗಿ, ಎಲ್ಲ ವರ್ಗದವರ ಪರ ಹೋರಾಟ ಮಾಡ್ತಾ ಇದ್ರು. ಅವರು ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾದ ಮೇಲೆ ಅವರ ಧ್ವನಿಯಾಗಿ ಆಡಳಿತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟರು. ಬಹುಶಃ ನಮ್ಮ ದಾವಣಗೆರೆ ಜಿಲ್ಲೆಗೆ ಸಹ ಯೂನಿವರ್ಸಿಟಿ ಇರ್ಬೋದು, DC ಕಚೇರಿ ಇರ್ಬೋದು, ಭಾಳಷ್ಟು ಕಚೇರಿಗಳು, ಎಲ್ಲ ಕ್ಷೇತ್ರಗಳಲ್ಲಿ ಕುಡಿಯುವ ನೀರು ಯೋಜನೆಗಳು, ಲಿಫ್ಟ್ ಕೆರೆ ತುಂಬಿಸತಕ್ಕಂಥ ಯೋಜನೆಗಳು, ಪವರ್ ಸ್ಟೇಷನ್ಗಳು, ಆಸ್ಪತ್ರೆಗಳು, ಎಲ್ಲ ಕ್ಷೇತ್ರಗಳಲ್ಲಿ ದಾವಣಗೆರೆ ಕಾರ್ಪೊರೇಷನ್ ಮಾಡಿದರು. ಇಂಥ ಮಹಾನ್ ನಾಯಕನ ಅಭಿಮಾನೋತ್ಸವಕ್ಕೆ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ, ಕೇವಲ ರೇಣುಕಾಚಾರ್ಯ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳು ಮತ್ತು ಇನ್ನು ಎಲ್ಲ ಈ ದಾವಣಗೆರೆ ಜಿಲ್ಲೆ ಎಲ್ಲ ಮಂಡಲದಿಂದ ಎಲ್ಲ ಮುಖಂಡರು ಒಟ್ಟಾಗಿ ಸೇರಿ 1 ಲಕ್ಷ ಜನ ಬರಬೇಕಂತೇಳಿ ವಿನಂತಿಯನ್ನು ಮಾಡಿದ್ವಿ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಮತ್ತು ಎಲ್ಲ ಕಾರ್ಯವ್ಯವಸ್ಥೆ ಸ್ವಯಂ ಪ್ರೇರಿತವಾಗಿ 1 ಲಕ್ಷ ಜನ ಪಾಲ್ಗೊಳ್ತಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ, ನನಗೆ ಶಿವೋತ್ಸವ ನನಗಿಂತೂ ಭಾಳ ಚೆನ್ನಾಗಿ ನೋಡಿದ್ದಾರೆ.
ಮುಖ್ಯ ಸಚೇತರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕಾರ್ಯದರ್ಶಿ ಅವರು ಎರಡು ಮಾತಾಡ್ತಾರೆ ಅವ್ರ ಬಗ್ಗೆ. ಬಹಳ ಹತ್ತಿರದಿಂದ ನಾನು ನೋಡಿದ್ದೀನಿ. ಅವ್ರ ಜೊತೆಗೆ ಶಿವಮೊಗ್ಗ, ಮೈಸೂರು, ಬೆಂಗಳೂರುವರೆಗೂ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ವಿ. ಇನ್ನು ನಾನು ಶಾಸಕನಾಗಿದ್ದ ಮುಂಚೆ. ಮತ್ತು ಶಿಕಾರಿಪುರದಿಂದ ನಮ್ಮ ಸವಳಂಗ ಮುಖಾಂತರ ಶಿವಮೊಗ್ಗವರೆಗೂ ಬಗರಕುಂ ಸಾಗುವಳಿದಾರ ಪರ ಹೋರಾಟ ಮಾಡಿದ್ವಿ. ಆ ಪಾದಯಾತ್ರೆಯಲ್ಲೂ ನಾವು ಪಾಲ್ಗೊಂಡಿದ್ದೀವಿ. ಅಂತ ಮಹಾನ್ ನಾಯಕನ ಹುಟ್ಟ ಹಬ್ಬ ನಾವೆಲ್ಲರೂ ದಾವಣಗೆರೆಯಲ್ಲಿ ಮಾಡಬೇಕಂತ ಇದ್ವಿ. ಆದರೆ ದಾವಣಗೆರೆ ಜಿಲ್ಲೆ ಬೇರೆ ಮಧ್ಯ ಕರ್ನಾಟಕ ಚಿತ್ರದುರ್ಗ ಐತಿಹಾಸಿಕ ಕ್ಷೇತ್ರ, ಅಲ್ಲಿ ಗೋವಿಂದ ಕಾರಜೋಳರವರ ನೇತೃತ್ವದಲ್ಲಿ, ಶ್ರೀರಾಮುಲುರವರು, ಪ್ರಭಾಕರ್ ಕೋರೆಯವರ ನೇತೃತ್ವದಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ವಿನಂತಿಯನ್ನು ಮಾಡ್ತೀವಿ.